ಹಲೋ ಫ್ರೆಂಡ್ಸ್, ಅಶ್ವಿನಿ ಅವರೇ, ಇವಾಗ ನಿಮ್ಗೆ ರೆಫ್ರೆಶ್ ಕೊಡ್ತೀನಿ. ಇನ್ಮೇಲೆ ನಾನು ಕೊಡಲ್ಲ. ನಾವು ರೈತ ಮಕ್ಕಳು, ನಾವು ಹೊಲ ಬೀಳ್ತೀರಿ. ನೀವು ರೆಫ್ರೆಶ್ ಕೊಟ್ಟರೆ ನಾವು ರೆಫ್ರೆಶ್ ಕೊಡ್ತೀವಿ. ಇಲ್ಲ ಅಂದರೆ ನೀವು ಕೊಡಬೇಡಿ, ನಾವು ಕೊಡಲ್ಲ. ಹೋಗಿ ಅಶ್ವಿನಿ ಅಂತೀವಿ. 18 ಸಲ ನಂದೇ ಗ್ಲಾಸ್ ಬಗ್ಗೆ ಆಮೇಲೆ ನಂದು ಹೈಯೆಸ್ಟ್ ವ್ಯೂಸ್, ನನ್ಗೊಂದು ಸೆಕೆಂಡ್ ಕೊಟ್ರೇನೆ ವ್ಯೂಸ್, ಅಂದ್ರೆ ನನ್ನ ಫೇಸ್ ಅಲ್ಲಿ ತೋರಿಸಿದ್ರೇನೆ ಮಿಲಿಯನ್ ಗಟ್ಟಲೆ ಓಡುತ್ತೆ ಅನ್ನೋದು ಸುದೀಪ್ ಸರ್ರೇ ಮಾತಾಡಿದ್ದಾರೆ. ಹಾಗೆ 2-3 ದಿವಸಕ್ಕೆ ಕಾಲ್ ಮಾಡಿದ್ರು ತುಕಾಲಿ ಸಂತೋಷ್ ಅವರು ಇಷ್ಟು ವರ್ಷ ಬಿಗ್ ಬಾಸ್ ಹೋಗಿ ಬಂದೆ, ಅದು ಬಿಟ್ಟು ಎಷ್ಟೋ ಫಂಕ್ಷನ್ಗೆ ಹೋಗ್ತಿದ್ದೆ, ಎಷ್ಟೋ ಕಾಮಿಡಿ ಶೋ ಮಾಡಿದ್ದೆ, ಅಲ್ಲಿ ನನಗೆ ರೆಕಗ್ನೈಸೇಷನ್ ಸಿಗ್ಲಿಲ್ಲ. ನಂದು ಪಾತ್ರ ಮಾಡಿ ಹರ್ಷ ಅಂತ ಅಂದ್ಮೇಲೆ ಅವ್ರಿಗೆ ಎಲ್ಲೋದ್ರು ಹರ್ಷ ಅಂತ ಜಾಸ್ತಿ ಫೋಟೋ ಹೊಡ್ಸ್ಕೊಂತ ಇದಾರಂತೆ. ಅಷ್ಟು ರೆಕಗ್ನೈಸ್ ಆಗಕ್ ಕಾರಣ ನನ್ನ ಪಾತ್ರ ಮಾಡಿದ್ಕಂತೆ. ಅಂದ್ರೆ ನಂದು ಹಿಂಗ್ ಟಚ್ ಮಾಡಿದ್ರು ಅವ್ರು ಫೇಮಸ್ ಆಗ್ತಾರೆ. ವಾಟ್ ಈಸ್ ಯುವರ್ ನೇಮ್? ಜಯಮ್ಮ. ಯುವರ್ ಇನ್ಸ್ಟಾಗ್ರಾಮ್ ನೇಮ್? ಕ್ಯೂಟ್ ಗರ್ಲ್. ಶರತ ಗಾನವಿ ಬ್ಯೂಟಿಫುಲ್ ಶರತ ಗೋಣೆ ಸುರ್ಕಿ ಗಾನವಿ ಶರತ ಗಾನವಿ ವಂಡರ್ಫುಲ್ ಶರತ ಗೋಣೆ ಸುರ್ಕಿ ಗಾನವಿ. ಅಕ್ಕ, ಏನದು ಮೆಡಲ್ಲು? ಇದ ಐಡಿ ಕಾರ್ಡು. ನೀವ್ಯಾರಂತಾನೆ ಹೇಳಿಲ್ಲ ನಮ್ಗೆ. ನಾನು ಕಿಟಿಕೀರ್ತಿ ಅಂತ. ಬನ್ನಿ ಜನರೇ ಅಂತ ಒಂದು ವಿಡಿಯೋ ಮಾಡಿ ಏನೋ ಒಂದು ಒಟ್ಟಾಗಿ ಹುಡುಗರಿಗೆಲ್ಲ ನಾನು ಒಂಥರ ಕ್ರಶ್, ಕನ್ನಡ ಕ್ರಶ್ ಅಂತಾರೆ ನನ್ನನ್ನ. ಮತ್ತೆ ಕುಡ್ಕೊ ಬಂದಿದ್ಯಾ? ಏ ಮುಟ್ಬೇಡ, ಕೈ ತೆಗೀರಿ, ನನ್ ಮದ್ವೆ ಆಗೈತೆ. ಕುಡಿದ್ರು ನನ್ ಗಂಡ ನನ್ನೇ ನೆನ್ಸ್ಕೊತಾರೆ. ಇವತ್ತೇನು ಕೇಳದ್ ಬೇಡ, ಹೋಗ್ಲಿ ಬಿಡು. ಸೂರಿ, ಏನೋ ಸೂರಿ, ವಿಷಯ ಗೊತ್ತಾಯ್ತು ಬಿಡು. ನಮ್ ಗಂಗಕ್ಕನ ವಯ್ಯಾರ ನೋಡು, ಮನೆಗೆ ಬಾ ಗಂಗಕ್ಕ. ಏನಲ್ಲ ಸೂರಿ, ಸಿಂಗಲ್ ಆಗೇ ಇದ್ದೀಯಲ್ಲ ಸೂರಿ. ಗಲ್ಗಲ್ಲಿ ಅಲ್ದ್ರು, ಮೂಲ್ಮುಲಿ ಅಲ್ದ್ರು, ಮೆಜೆಸ್ಟಿಕ್ ಹೋದ್ರು, ಮಾರ್ಕೆಟ್ಗೆ ಹೋದ್ರು, ಶಿವಾಜಿನಗರಕ್ಕೆ ಹೋದ್ರು, ಒಂದೇ ಒಂದ್ಸತಿ ನಿನ್ ಡಬ್ಬಲ್ಲೇ ಆಗಿಲ್ವಲ್ಲ ಸೂರಿ. ನಿನ್ ಜೀವನ ಇಷ್ಟ ಬಿಡೋ. ಸಿಂಗಲ್ ಸೂರಿ ಸಿಂಗಲ್. ಒಂದ್ ವಿಡಿಯೋ ಹಾಕ್ ನೋಡ್ಕೊಂಬರ್ರಿ. ಈ ವಿಡಿಯೋ ಯಾರಿಗೆ ಶೇರ್ ಮಾಡ್ಬೇಕಂದ್ರ DP ನೋಡಿ ಕಂಡ್ ಹುಡುಗಿಯರ್ ಮೆಸೇಜ್ ಮಾಡ್ತಾನಲ್ಲ ಅವ್ ಶೇರ್ ಮಾಡ್ರಿ ಈ ವಿಡಿಯೋ ನೋಡಿಂದ ಇನ್ನೆಮ್ ಸತ್ರು ಯಾವ ಹುಡುಗಿಗೂ ಮೆಸೇಜ್ ಹಾಕಲ್ಲ. ವಿಡಿಯೋ ನೋಡ್ಕೊಂಬರ್ರಿ ಹೋಗಿ. ಮಾತಾರಿಗೂ ಬಾಯ್. ಹಲೋ, ನನಗೆ ಕನ್ನಡದ ಹುಡುಗರು ಅಂದ್ರೆ ತುಂಬಾ ಇಷ್ಟ. ಹಿಂದಿ ಹುಡುಗರು ಅಂದ್ರೆ ಆಗಲ್ಲ. ನನಗೆ ಕನ್ನಡದ ಹುಡುಗರೇ ಬೇಕು. ನನ್ ಮದುವೆ ಆದ್ರೆ ಕನ್ನಡದ ಹುಡುಗರನ್ನೇ ಮದುವೆ ಆಗೋದು ನಿಜ. ನನಗೆ ಕನ್ನಡ ಹುಡುಗರು ಅಂದ್ರೆ ತುಂಬಾ ಇಷ್ಟ. ಹಿಂದಿ ಹುಡುಗರು ನೋಡಕ್ ಇಷ್ಟ, ಕನ್ನಡ ಹುಡುಗರು ಮದುವೆ ಮಾಡಕ್ ಇಷ್ಟ. ಯಾಕೆ ಗೊತ್ತಾ? ನಮ್ ಕನ್ನಡದವ್ರು ಚೆನ್ನಾಗಿ ನೋಡ್ಕೋತಾರೆ. ನಮ್ ಕನ್ನಡದವ್ರ ಹುಡುಗರ ಮೇಲೆ ಯಾರು ಇಲ್ಲ. ಯಾವ ಸ್ಟೇಟ್ ಅವ್ರ ಕಂಡ್ರೆ ನಮ್ಗೆ ಇಷ್ಟ ಇಲ್ಲ. ಸುಮ್ನೆ ಮಾತಾಡಿಸ್ತೀನಿ ಅಷ್ಟೇ. ನಮ್ ಕನ್ನಡ ಎಲ್ಲಿಂದ ಗ್ಯಾಸ್ ತುಂಬಿಸ್ಕೊ ಬಂದ ನೀನು? ಅದೆಲ್ಲಿಂದನಾದ್ರೂ ತುಂಬಿಸ್ಕೊಂಡ್ ಬರ್ಲಿ, ನೀನ್ ಏನಕ್ಕಮ್ಮ ಹಿಂಗ ಅರ್ಗಿಸ್ತಾ ಇದೀಯಾ? ಇರೋಬ್ಬರ ಚಪಾತಿ ಎಲ್ಲ ಸೀದೋಗೈತಲ್ಲೋ. ಹಾಯ್ ನಂದಿರಾ, ಈಸಿಯಾಗಿ ಬಿರಿಯಾನಿ ಮಾಡುವ ವಿಧಾನ. ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟಾಕಿ, ಎಣ್ಣೆನ ಉಯ್ದಾಕಿ, ಈರುಳ್ಳಿನ ಗುದ್ದಾಕಿ, ಟೊಮೆಟೊನ ಕುಯ್ದಾಕಿ, ಮೆಣಸಿನಕಾಯಿ ಒಡೆದಾಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಿಚ್ಚಾಕಿ, ಚಿಕನ್ ಅನ್ನು ತೊಳೆದಾಕಿ, ಮಸಾಲೆಯನ್ನ ಉಯ್ದಾಕಿ, ಉಪ್ಪನ್ನು ಸುರ್ದಾಕಿ, ನೀರನ್ನು ಎತ್ತಾಕಿ, ಅಕ್ಕಿನ ತೊಳೆದಾಕಿ, ಕುಕ್ಕರ್ ಮುಚ್ಚಳ ಮುಚ್ಚಾಕಿ, ಆಮೇಲೆ ತಿಂದಾಕಿ. ಬಾಯ್ ನಂದಿರಾ. ಏ ಮನು, ಎಲ್ಲೋ ಹೋಗಿದ್ಯಾ? ನೋಡೋ, ನಾನು ಇವತ್ತು ನೀನ್ ಬರ್ತೀಯ ಅಂತಂದ್ಬಿಟ್ಟು ದಾಸರಳ್ಳಿಗೆ ಬಂದಿದ್ದೀನಿ. ರೆಡಿ ಆಗಿ ಎಂಗೇಜ್ಮೆಂಟ್ಗೆ ಅಂತ ಬಂದೆ. ನೀನ್ ನೋಡ್ರಿ ಅದ್ ಯಾವ ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಬಂದು ಇಲ್ಲಿ ದಾಸರಳ್ಳಿಯಲ್ಲಿ ಬೇರೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ಯಾ. ನನ್ ಕಾಣಿಸ್ತಾನೆ ಇಲ್ಲ ನೀನ್ ಎಲ್ಲಿದೆ ದಾಸರಳ್ಳಿಯಲ್ಲಿ ಅಂತ. ಏನು ಮನು, ಬೇಗ ಬಾರ, ದೀಪಾವಳಿ ಹಬ್ಬ ಬೇರೆ ಬಂತು. ನೀನ್ ಅದಕ್ಕೆ ಮುಂಚೆ ಹೋದೆ ಎಂಗೇಜ್ಮೆಂಟ್ ಮಾಡ್ಕೋತೀನಿ ಅಂದೆ ತಾನೆ. ನೋಡಿ ಫ್ರೆಂಡ್ಸ್, ಬೇಗ ಶೇರ್ ಮಾಡಿ. ನಾನ್ ಮನುಗೋಸ್ಕರ ಕಾಯ್ತಿದ್ದೀನಿ. ನೋಡಿ ನನ್ ಸಿಂಗಾರವನ್ನು. ರಂಬಾಯಿ, ನಾನ್ ಸುತ್ತೋದ್ರಿ ನೀನೇನ್ ಮಾಡ್ತೀಯಾ? ನಾನು ಸೇತು ಹೋಗ್ತೀನಿ. ಈ ಮೆಂಟ್ಲು, ನಾನು ವಿಡಿಯೋಗೋಸ್ಕರ ಕೇಳ್ದೆ, ನೀನೇನ್ ನಿಜ ಹೇಳ್ತಿದ್ಯಾ? ಹೌದು, ಮತ್ತೊಂದ್ಸಲ ಆತರ ಹೇಳ್ಬೇಡ, ನಂಗೆ ಬೇಜಾರಾಯ್ತು. ತಗೋ, ಇನ್ನಾಗಿ ಎಣ್ಣೆ ಮಾಡ್ಕೋಬೋ. ಈ ತರ ಎಲ್ಲ ಹೇಳ್ಬೇಡ ಇನ್ಮೇಲಿಂದ. ಸರಿ. ಏನ್ ಕತರ ಹೇಳ್ದೆ ರಂಬಯ್ಯ?
ನೀ ಸೇತು ಹೋಯ್ತು ಮೇಲ ನಾ ಖುಷಿಯಲ್ಲೇ ಸೇತು ಹೋಯ್ತೀನಿ ಅಷ್ಟೇ. ನಮ್ಮನ್ನ ದುಡ್ಡು ಕೊಡ ನಮ್ಮನ್ ನಾನು ಸತ್ತಂದ್ರೆ ಹ್ಯಾಪಿನಲ್ಲೇ ಸತ್ತೈತಾನಂತ ಇವನು. ಯಾವಾಗ ಸಾಯ್ತಾಡ ಕಾಯ್ತಿದ್ದೆ ನೀನು ಹೋಗು. ನಿಮ್ಮ ಅಮ್ಮ ದುಡ್ಡು ಇಲ್ಲ ಏನಿಲ್ಲ ನಿಮ್ಗೆ. ಹಾಯ್ ಫ್ರೆಂಡ್ಸ್, ನಾನು ನಮ್ಮಮ್ಮ ಸಣ್ಣ ಮಮ್ಮ ಹತ್ರ ಬಂದಿದ್ದೀನಿ ರಾಯಚೂರಿಗೆ. ನಮ್ಮಮ್ಮ ಹತ್ರ ತುಂಬಾ ಖುಷಿ ಆಗ್ತಿದೆ ನನಗೆ ಅಂತ ರಾಯಚೂರಿಗೆ ಬಂದಿದ್ದಪ್ಪ. ನಮ್ ರಾಯಚೂರಿಗೆ ಬಂದಿದ್ದಾಳೆ ನೋಡಿ, ಹುಡುಗಿ ಸಖತ್ತಾಗಿದೆ, ದೊಡ್ಡ ಫಿಗರ್. ನಿಮ್ಗೆ ಯಾರಿಗೇನು ಬೇಕಂತ ಸಂತೋಷ, ನೀನಿದ್ರೆ ನನ್ನ ಜೀವನ ಪಾವನ, ನೀನಿಲ್ಲ ಅಂದ್ರೆ ನಾ ತಗೋತೀನಿ ವಿಷಾನ. ನಿಮ್ಮನ್ ಮದುವೆ ಆಗೋ ಹುಡುಗನ ಹೆಸರು ಏನಿರ್ಬೇಕು? ರಂಗನಾಥ ಅಂದ್ರೆ ನಂಗೆ ಪಂಚಪ್ರಾಣ. ಇನ್ಸ್ಟಾಗ್ರಾಮಲ್ಲಿ ಒಂದು ಟ್ರೆಂಡ್ ನಡೀತಿದೆ, ವಿಡಿಯೋ ವೈರಲ್ ಆಗಬೇಕಂದ್ರೆ ಯಾವುದೇ ರೀತಿಯಾದ ಎಡಿಟ್ ಮಾಡಬಾರ್ದು, ಫಿಲ್ಟರ್ಸ್ ಹಾಕ್ಬಾರ್ದು, ಹ್ಯಾಶ್ಟ್ಯಾಗ್ಸ್ ಹಾಕ್ಬಾರ್ದು. ನಾನು ಹಂಗೆ ಇದನ್ನ ಪೋಸ್ಟ್ ಮಾಡ್ತಾ ಇದ್ದೀನಿ. ಆಲ್ಗರಿದಮ್ ಇಲ್ಲ ಅದಾಗದೇ ಮಾಡ್ಕೊಬಿಡುತ್ತಂತೆ. ಇದ್ರದ್ದು ವ್ಯೂಸ್ ಚೆಕ್ ಮಾಡಿ, ಚೆನ್ನಾಗಿ ಬಂದಿಲ್ಲ ಅಂದ್ರೆ ಡಿಲೀಟ್ ಮಾಡ್ಬಿಡ್ತೀನಿ. ನೋಡು, ಅವಳಿಗೆ ಪತ್ರದಲ್ಲಿ ಬರ್ಬೇಕಾದ ಬಾಗೆಲ್ಲ ಬರ್ದಿಟ್ಟಿದ್ದೀನಿ, ಅದನ್ನ ತಕೊಂಡು ದೂರ. ಬೆಲೆನೇ ಕಟ್ಟಕ್ಕಾಗ್ದಿರ ಆಸ್ತಿ ನೀವಿರುವಾಗ ಇದೆಲ್ಲ ಯಾಕಪ್ಪಾಜಿ? ನೀವ್ ಯಾವತ್ತು ಇಲ್ಲಿ ಇರ್ತೀರಿ, ಇಲ್ಲಿ ನಮಸ್ಕಾರ ರೀ. ಬಿಳಿ ಅಂಗಿ ಹಾಕೊಂಡ್ ಡಿಪೇಟ್ ಮಂದಿಗೆ ಏನ್ ಬಿಳಿ ಅಂಗಿರಿ ನಿಮ್ದು ಬ್ಯಾಂಕ್ ರೀ? ಬಿಳಿ ಅಂಗಿ ಕಾಣಾಗತಿ ಬೈ ಹೇಳತ್ತ ನಾನು. ಬಿಳಿ ಅಂಗಿ ಹಾಕೊಂಡ್ ಡಿಪಿ ಇಟ್ಟಿಲ್ಲ, ಮಾಸ್ ಬ್ಯಾಂಕ್ ಕಾಣಾಗತಿ ಅದ್ರೊಳಗೆ. ಆದ್ರೆ ಬಿಳಿ ಅಂಗಿ ಹಾಕೊಂಡ್ ಪೋಸ್ ಕೊಟ್ಟಿಲ್ಲ, ಅದು ಮಾತ್ರ ನೆಕ್ಸ್ಟ್ ಲೆವೆಲ್ ಬೈ. ಬ್ಯಾಂಕ್ ಬೈ ನೀ ನಮ್ಮ ಅತ್ತೆ ಡೈಲಾಗ್ ಕೇಳಬೇಕು. ಕಾಫಿ ಕುಡಿ ಬರತ್ತೆ, ಅವ್ನು ಕುಡುದ್ನಾ? ತಿಂಡಿ ತಿನ್ ಬರತ್ತೆ, ಅವ್ನು ತಿನ್ನ. ಊಟ ಮಾಡಿ ಬರತ್ತೆ, ಅವ್ನು ಉಣ್ಣ. ನೀನ್ ತಿಂದ, ನೀನ್ ಬಿಟ್ಲ, ನೀನ್ ಉಂಡ, ನೀನ್ ಕುಡ್ದ. ಮಗ ಮಗ ಚೆನ್ನಾಗಿದ್ರೆ ಅವ್ರು ಚೆನ್ನಾಗಿರೋದು, ಸೊಸೆ ಚೆನ್ನಾಗಿದ್ರೆ ಅವ್ರು ಚೆನ್ನಾಗಿರಲ್ವಾ? ನಮ್ ಕಾರ್ ಗಾಡಿಯಿಂದನ ಹುಲಿ ಇದೆ ಎಚ್ಚರಿಕೆ ಅಂತ ಹಾಕೋಣ. ಹುಲಿ ಇದೆ? ನಾವು ಬಡ್ರಿರ್ಬೋದು, ಆದ್ರೆ ಮಬ್ಬ ಸೊಳ್ಳೆ ಮಕ್ಕಳಲ್ಲ. ಆನಿಗೆ ಹುಲಿಗೆ ವ್ಯತ್ಯಾಸ ಗೊತ್ತಿಲ್ಲ ನಿನಗೆ? ಹುಲಿ ರೀ, ಅದು ಹುಲಿ ಏನೋ ಸ್ವಲ್ಪ ಇದು ಆಗೈತವ್ರಿ, ಸೋಡಾ ಪುಡಿ ತಿಂತೀನಿ ಸ್ವಲ್ಪ. ಹುಲಿ ಸ್ವಲ್ಪ ದಪ್ಪ ಆಗೈತಿ, ಇರ್ತ ನಾ ಹುಲಿ ಅಂತ ಹಾಕ್ತೀನಿ. ಹುಲಿ ಅಂತ ಎಷ್ಟು ಹೇಳಿದ್ವಿ ಅಷ್ಟ ಮಾಡ್ಬೇಕು, ಜಾಸ್ತಿ ಮಾತಾಡಿದ್ರು ನೋಡಿ. ಹುಲಿ ಆಗ್ಲಿ ನಾಟಕ ಮಾಡಾಕ್ತೇನೆ. ನಾಟಕ ಮಾಡಿದ್ರೆ ಟಿಕೆಟ್ ಹಿಡಿದಿದ್ವಿ 30 ರೂಪಾಯಿ. ಕುಡಿಯಾಕ್ ಬಂದವ್ರಿ. ಗೈಸ್, ಫಸ್ಟ್ ಈ ವಿಡಿಯೋ ನೋಡ್ರಿ, ಆಮೇಲೆ ಇದ್ರ ಫನಿ ಕಮೆಂಟ್ಸ್ ಹೋಗೋಣ. ಲೆಟ್ಸ್ ಗೋ. ಅಲ್ಲ, ಉಸಿರಿರೋದೇ ಆಡೋದಕ್ಕಾದ್ರೆ ಮತ್ತೆ ಅದನ್ನ ಬಿಡೋದೇನಕ್ಕೆ? ನೋಟು ಪೇಪರ್ದೇ ಆಗಿದ್ರು ಇನ್ನೂ ಯಾಕೆ ನಾವಿಷ್ಟು ಬಡವರಾಗಿದ್ದೀವಿ? ನಾವು ಸ್ಕೂಲಿಂದ ವಾಪಸ್ ಬರೋದೇ ಆಗಿದ್ರೆ ಮತ್ತೆ ಇನ್ನೇನಕ್ಕೆ ಸ್ಕೂಲ್ಗೆ ಹೋಗ್ಬೇಕಿತ್ತು? ದುಡ್ಡಿರೋದೇ ಖರ್ಚು ಮಾಡೋದಕ್ಕಂದ್ಮೇಲೆ ಇನ್ನೇನಕ್ಕೆ ದುಡಿಬೇಕು? ಲಾಸ್ಟಲ್ಲಿ ಎಲ್ಲರೂ ಸಾಯೋದೆ ಅಂದ್ಮೇಲೆ ಮತ್ತೆ ಇನ್ನೇನಕ್ಕೆ ಬದುಕಿರ್ಬೇಕು? ಹುಟ್ಟಿದ್ದೆ ಬೆತ್ತಲೆಯಾಗಿ ಅಂದ್ಮೇಲೆ ಬಟ್ಟೆ ಯಾಕೆ ಹಾಕೋಬೇಕು? ಮೇಕಪ್ ಹೋಗುತ್ತೆ ಅಂದ್ರೆ ಯಾಕೆ ಮೇಕಪ್ ಮಾಡ್ಕೊಂತೀಯ ನೀನು? ವಿಡಿಯೋ ಮುಗೀತು ಅಂದ್ಮೇಲೆ ಮತ್ತೆ ಯಾಕೆ ಸ್ಟಾರ್ಟ್ ಮಾಡ್ತಿ? ಒಂದಿಲ್ಲ ಒಂದು ದಿನ ಸಾಯ್ತೀರಾ ಅಂದ್ಮೇಲೆ ಇನ್ನು ಯಾಕೆ ಬದುಕಿದಿರಾ? ಹಲೋ, ನಾನು ಫ್ಯಾಷನ್ ಶೋ ಮಾಡ್ತೀನಿ, ನೋಡ್ತೀರಾ? ಚೆನ್ನಾಗಿ ಮಾಡ್ತೀರಾ ನೋಡಿ ಹೇಳಿ. ಸಕ್ಕತ್ತಾಗಿ ಮಾಡ್ತೀರಲ್ಲ, ಅದಕ್ಕೆ ಹೇಳೋದು ಬಾಡಿ ಮೇಂಟೈನ್ ಮಾಡ್ಬೇಕನ್ನೋದು. ಅದಕ್ಕೇನೆ, ಅರ್ಥ ಆಯ್ತಾ? ಸಕ್ಕತ್ತಾಗಿ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ನಾನು ನಮ್ಮ ಮಮ್ಮಿ ಹತ್ರ ಬಂದಿದ್ದೀನಿ ನೋಡಿ, ನಮ್ಮ ದೊಡ್ಡ ಮಮ್ಮಿ ಹತ್ರ ಬಂದಿದ್ದೀನಿ, ರಾಯಚೂರಿಗೆ ಬಂದಿದ್ದೀನಿ ಫ್ರೆಂಡ್ಸ್. ಈಗ ಇದೆ ನೋಡಿ, ಈಗ ನಿಮ್ಗೆ ಒಂದೊಂದು ವಿಡಿಯೋಸ್ ಹೆಂಗ್ ಬಿಡ್ತೀನಿ ನೋಡಿ, ಎಂಟರ್ಟೈನ್ಮೆಂಟು. ಹಾಯ್ ಫ್ರೆಂಡ್ಸ್, ಎಲ್ಲ ನಮಸ್ಕಾರ. ಮುದ್ಕಪ್ಪ ನನ್ನ ಹತ್ರ ಬಂದಾನೆ ಅಂತಂದ್ರೆ ಯಾಕಂತ ಕೇಳಿ ನೀವು ಬೇರೆ ಬೇಡ ಕಮೆಂಟ್ ಹಾಕಿ ಮನಸ್ಸಿಗೆ ನೋವು ಮಾಡಿದ್ರಪ್ಪ. ಹಂಗಾಗಿ ಇನ್ನ ಮಾಡ್ಕೋರಿ, ಯಾಕಂದ್ರೆ ಬೆಳೆ ನಾವಂತ ನಿಮ್ಗೆ ಗೊತ್ತಿರೇ ಇರುತ್ತೆ. ಟ್ರೋಲಿಂದ ನಾವು ಬೆಳೆ ಬೆಳಿತೀವಿ. ಏನಂತೀವಿ ಮುದ್ಕಪ್ಪ? ಹೌದು, ನೀವ್ ಎಷ್ಟು ಕಾಮೆಂಟ್ ಹಾಕಿದ್ರೆ ನಾವು ತಲೆ ಕೆಡ್ಸ್ಕೋದಿಲ್ಲ. ನಾವು ಯಾರಿಗೆ ಇದು ಮಾಡಲ್ಲ, ಕೇರ್ ಮಾಡಲ್ಲ. ಇನ್ನೂ ಒಂದು ನಿಮ್ಗೆ ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ, ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು.